ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿರೋ ಚಿಕ್ಕಮಗಳೂರಿನ ಮುಳುಗವಳ್ಳಿ ಪವರ್ ಪ್ರಾಜೆಕ್ಟ್ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಎಷ್ಟೊತ್ತಿಗೆ ಜಿಲ್ಲೆಯ ಅದೆಷ್ಟೋ ಮನೆಗಳನ್ನ ಬೆಳಗಬೇಕಿತ್ತು. ಆದರೆ ಶಾಸಕರಿಬ್ಬರ ಜಂಗಿ ಕುಸ್ತಿಯಿಂದಾಗಿ ಉದ್ಘಾಟನೆ ಆಗದೆ ಸೊರಗ್ತಾ ಇದೆ. ಈ ಯೋಜನೆಯ ಲಾಭ ಪಡೆಯೋಕೆ ಸಿಟಿ ರವಿ ಮತ್ತು ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ನಡುವೆ ಸ್ಪರ್ಧೆ ಶುರುವಾಗಿದೆ. 220 ಕಿಲೋವ್ಯಾಟ್ ಸಾಮರ್ಥ್ಯದ ಈ ಘಟಕದ ನಿರ್ಮಾಣಕ್ಕೆ 52 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಹಿಂದೆ ಭೂಮಿ ಕೊಡುವ ವಿಚಾರದಲ್ಲಿ ಸ್ಥಳೀಯ ರೈತರ ತಕರಾರಿನಿಂದಾಗಿ ಯೋಜನೆಗೆ ತೊಡಕಾಗಿತ್ತು. ಆದರೆ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲಾಯಿತು. ಈಗ ಕಾಮಗಾರಿ ಮುಗಿದು 1 ವರ್ಷವೇ ಕಳೆದಿದೆ. ಆದರೆ ರಾಜಕೀಯ ಮೇಲಾಟದಿಂದಾಗಿ ಇನ್ನೂ ಉದ್ಘಾಟನೆಯೇ ಆಗಿಲ್ಲ. ಇನ್ನು ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿರುವಂತಹ ಚಿಕ್ಕಮಗಳೂರಿನ ಮುಳುಗವಳ್ಳಿ ಪವರ್ ಪ್ರಾಜೆಕ್ಟ್ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಜಿಲ್ಲೆಯ ಅದೆಷ್ಟೋ ಮನೆಗಳನ್ನ ಇದು ಬೆಳಗಬೇಕಾಗಿತ್ತು. ಆದರೆ ಶಾಸಕರಿಬ್ಬರ ಜಂಗಿ ಕುಸ್ತಿಯಿಂದಾಗಿ ಉದ್ಘಾಟನೆ ಆಗದೆ ಹಾಗೆ ಸೊರಗ್ತಾ ಇದೆ. ಈ ಯೋಜನೆಯ ಲಾಭ ಪಡೆಯೋದಿಕ್ಕೆ ಸಿಟಿ ರವಿ ಮತ್ತು ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ನಡುವೆ ಸ್ಪರ್ಧೆ ಶುರುವಾಗಿದೆ. 220 ಕಿಲೋವ್ಯಾಟ್ ಸಾಮರ್ಥ್ಯದ ಈ ಘಟಕದ ನಿರ್ಮಾಣಕ್ಕೆ 52 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಈ ಹಿಂದೆ ಭೂಮಿ ಕೊಡುವಂತಹ ವಿಚಾರದಲ್ಲಿ ಸ್ಥಳೀಯ ರೈತರ ತಕರಾರಿತ್ತು. ಈ ಯೋಜನೆಗೆ ಹಾಗಾಗಿ ತೊಡಕಾಗಿತ್ತು. ಆದರೆ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲಾಯಿತು. ಈಗ ಕಾಮಗಾರಿ ಮುಗಿದು 1 ವರ್ಷ ಕಳೆದಿದೆ. ಆದರೂ ಕೂಡ ರಾಜಕೀಯ ಮೇಲಾಟದಿಂದಾಗಿ ಇನ್ನು ಉದ್ಘಾಟನೆಗೆ ಕಂಡಿಲ್ಲ. ಇಬ್ಬರು ಶಾಸಕರಿಂದ ಅವರಿಬ್ಬರು ಕಿತ್ತಾಟದಿಂದ ಇವತ್ತು ಜಿಲ್ಲೆಯ ಜನ ಒಂದು ವಿದ್ಯುತ್ ಅಭಾವವನ್ನು ಎದುರಿಸಲಿಕ್ಕಾಗಿದೆ. ಅದರಿಂದ ಯಾವುದೇ ರೀತಿಯ ಒಂದು ಪವರ್ ಕಟ್ ಇಲ್ಲದೇ ಒಳ್ಳೆಯ ವಿದ್ಯುತ್ ಸರಬರಾಜು ಮಾಡಬೇಕು ಅಂತೇಳಿ ಇದ್ರ ಮೂಲಕ ಕರ್ನಾಟಕ ರಕ್ಷಣೆಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮಗೆ ಈ ಶಾಸಕರ ಜಂಗಿ ಕುಸ್ತಿಯಾಗಲಿ ಸರ್ಕಾರದ ನಿರ್ಲಕ್ಷ್ಯ ಆಗಬಾರ್ದು. ತಕ್ಷಣದಿಂದ ಈ ಏನು ವಿದ್ಯುತ್ ಸ್ವೀಕೃತಿ ಕೇಂದ್ರ ಮುಗಳೊಳ್ಳಿದಿದೆ ಇದು ಕಾರ್ಯಾರಂಭ ಮಾಡಬೇಕು. ಆ ಮೂಲಕ ಈ ಜಿಲ್ಲೆಯ ಜನಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿದ್ರೂ ಕೂಡ ಚಿಕ್ಕಮಗಳೂರಿನ ಮುಳುಗವಳ್ಳಿ ಪವರ್ ಪ್ರಾಜೆಕ್ಟ್ಗೆ ಉದ್ಘಾಟನೆಯ ಭಾಗ್ಯ ಮಾತ್ರ ಬಂದಿಲ್ಲ. ಈಗಾಗಲೇ ಅಂದ್ಕೊಂಡಂತೆ ಎಲ್ಲ ಆಗಿದ್ದಿದ್ರೆ ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಈ ಒಂದು ಕಾಮಗಾರಿಯಿಂದಾಗಿ ಎಷ್ಟೋ ಮನೆಗಳು ಬೆಳಗಬೇಕಾಗಿತ್ತು. ಆದರೆ ಶಾಸಕರಿಬ್ಬರ ನಡುವಿನ ಕಿತ್ತಾಟದಿಂದಾಗಿ ಕಚ್ಚಾಟದಿಂದಾಗಿ ಈ ಉದ್ಘಾಟನೆ ಆಗಬೇಕಾಗಿರುವಂತಹ ಪವರ್ ಪ್ರಾಜೆಕ್ಟ್ ಉದ್ಘಾಟನೆ ಆಗದೆ ಸೊರಗ್ತಾ ಇದೆ. ಈ ಯೋಜನೆಯ ಲಾಭ ಪಡೆಯುವುದಕ್ಕೆ ಸಿಟಿ ರವಿ ಮತ್ತು ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ನಡುವೆ ಸ್ಪರ್ಧೆ ಶುರುವಾಗಿದೆ. 220 ಕಿಲೋವ್ಯಾಟ್ ಸಾಮರ್ಥ್ಯದ ಈ ಘಟಕದ ನಿರ್ಮಾಣಕ್ಕೆ ಈಗಾಗಲೇ 52 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಈ ಹಿಂದೆ ಭೂಮಿ ಕೊಡೋ ವಿಚಾರದಲ್ಲಿ ಸ್ಥಳೀಯ ರೈತರು ತಕರಾರನ್ನ ಮಾಡಿದ್ರು. ಆದರೆ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲಾಯಿತು. ಈಗ ಈ ಕಾಮಗಾರಿ ಮುಗಿದು 1 ವರ್ಷವೇ ಕಳೆದಿದೆ. ಆದರೂ ಕೂಡ ರಾಜಕೀಯ ಮೇಲಾಟದಿಂದಾಗಿ ಇನ್ನು ಉದ್ಘಾಟನೆಯ ಭಾಗ್ಯ ಮಾತ್ರ ಬಂದಿಲ್ಲ.